ಬಿಜೆಪಿ ಅಡ್ಡಮತದಾನ ವಿಚಾರ ಹೈಕಮಾಂಡ್ ಅಂಗಳಕ್ಕೆ. ವಿಧಾನ ಪರಿಷತ್ ಚುನಾವಣೆಯಲ್ಲಿ ಬಿಜೆಪಿ ಶಾಸಕರಿಂದ ಅಡ್ಡಮತದಾನದ ವಿಚಾರ ಇದೀಗ ಹೈಕಮಾಂಡ್ ಅಂಗಳವನ್ನ ತಲುಪಿದೆ. ದೆಹಲಿಯಲ್ಲಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಅವರನ್ನ ಭೇಟಿಯಾಗಲಿದ್ದಾರೆ ವಿಜಯೇಂದ್ರ ಮತ್ತು ಆರ್ ಅಶೋಕ್ ಅವರು. ಬಿಜೆಪಿಯ ಕೇಂದ್ರ ಕಚೇರಿಯಲ್ಲಿ ಈ ಭೇಟಿಯಾಗುತ್ತೆ. ಉಭಯ ನಾಯಕರು ಅಡ್ಡಮತದಾನದ ಕುರಿತು ನಿತಿನ್ ನಬೀನ್ ಅವರಿಗೆ ಮಾಹಿತಿಯನ್ನ ಕೊಡಲಿದ್ದಾರೆ. ಇನ್ನು ವಿಜಯೇಂದ್ರ ಮತ್ತು ಆರ್ ಅಶೋಕ್ ಅವರಿಗೆ ಎಂಎಲ್ಸಿ ರವಿಕುಮಾರ್ ಅವರು ಸಾಥನ್ನ ಕೊಟ್ಟಿದ್ದಾರೆ. ಅಡ್ಡಮತದಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಅವರಿಗೆ ಮಾಹಿತಿಯನ್ನ ನೀಡಲಿದ್ದಾರೆ. ಬಿಜೆಪಿ ರಾಜ್ಯ ಅಧ್ಯಕ್ಷರಾಗಿರುವಂತಹ ವಿಜಯೇಂದ್ರ, ವಿಪಕ್ಷ ನಾಯಕ ಆರ್ ಅಶೋಕ್ ಅಡ್ಡಮತದಾನಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಒಂದಷ್ಟು ಬೆಳವಣಿಗೆಗಳಾಯಿತು. ಯಾರು ಮಾಡಿದ್ದಾರೆ ಇದೆಲ್ಲ ಕೂಡ ನಮಗೆ ಗೊತ್ತಿದೆ ಅಂತ ಹೇಳಿದ್ರು, ಆದರೆ ಹೆಸರುಗಳನ್ನು ಬಹಿರಂಗಪಡಿಸಿಲ್ಲ. ಒಂದಷ್ಟು ಮಂದಿಯ ಮೇಲೆ ಗುರುತರ ಆರೋಪ ಕೇಳಿಬಂದಾಗ ಅದಕ್ಕೆ ಸ್ಪಷ್ಟನೆ ಕೊಡುವಂತಹ ಕೆಲಸವನ್ನು ಕೂಡ ಮಾಡಿದ್ರು. ಈಗ ಹೈಕಮಾಂಡ್ಗೆ ಈ ಮಾಹಿತಿಯನ್ನು ಕೊಟ್ಟ ನಂತರದಲ್ಲಿ ಹೈಕಮಾಂಡ್ನಿಂದ ಏನು ಸೂಚನೆ ಸಿಗುತ್ತೆ, ಏನು ಆಕ್ಷನ್ ಆಗುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ. ನಮ್ಮಲ್ಲಿ ಕ್ರಾಸ್ ವೋಟಿಂಗ್ ಆಗಿರೋದ್ರ ಬಗ್ಗೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ನಮ್ಮ ರಾಜ್ಯ ಅಧ್ಯಕ್ಷರ ಜೊತೆ ಚರ್ಚೆ ಮಾಡಿದ್ದಾರೆ. ಸೊ ನಾವು ಅಪಾಯಿಂಟ್ಮೆಂಟ್ ಕೇಳಿದ್ರಿ, ಅದಕ್ಕೋಸ್ಕರ ಇವತ್ತು ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ, ನಾವು ಬಂದಿದ್ದೀರಿ. ಆಮೇಲೆ ನಮ್ಮ ರಾಜ್ಯ ಅಧ್ಯಕ್ಷರು ನನಗೆ ಕಳೆದ 3-4 ದಿನದ ಹಿಂದೆ ಫೋನ್ ಮಾಡಿದರು. ಯಾರು ಕ್ರಾಸ್ ವೋಟಿಂಗ್ ಮಾಡಿದ್ದಾರೆ ಕೆಲವರ ಅಭಿಪ್ರಾಯ ಇದೆ, ಧರ್ಮಸ್ಥಳದಲ್ಲಿ ಅವರೆಲ್ಲ ಬಂದರೆ ಕಾರ್ಯಕಾರಿ ಸಮಿತಿ ಒಂದು ಸಭೆ ಮಾಡಿ, ಶಾಸಕಾಂಗ ಸಭೆ ಮಾಡಿ ದೇವರ ದರ್ಶನ ಮಾಡೋಣ, ಅಲ್ಲಿ ನೋಡಿ ಅಂತೆ ಕೇಳಿ ಅಂತ ಹೇಳಿದ್ರು. ನಾನು ಹಲವಾರು ನಮ್ಮ ಹಿರಿಯರ ಜೊತೆ ಎಲ್ಲ ಚರ್ಚೆ ಮಾಡಿದೆ, ಭಾಳಷ್ಟು ಜನ ಹಿರಿಯರ ಜೊತೆ ಎಲ್ಲರೂ ಚರ್ಚೆ ಮಾಡಿದೆ. ಈ ಸಂದರ್ಭದಲ್ಲಿ ಧರ್ಮಸ್ಥಳವನ್ನು ರಾಜಕೀಯ ಕ್ಷೇತ್ರ ಮಾಡೋ ಅಂತ ಬೇಡ, ಪಾರ್ಟಿ ಒಳಗಡೆ ಏನಿದೆ ಅದನ್ನು ಇಲ್ಲೇ ಸಾಲ್ವ್ ಮಾಡೋಣ. ಇದೇನು ಹೊಸದಲ್ಲ, ಏನೋ ಹೊಸ ಆದಾಗ ಏನೋ ಕರ್ನಾಟಕದಲ್ಲಿ ನಡೆದಿದೆ ಅನ್ನೋದಲ್ಲ. ಇದು 16 ಬಾರಿ ಕರ್ನಾಟಕದಲ್ಲಿ ನಡೆದಿರೋವಂಥ ಘಟನೆ. ಭಾಳಷ್ಟು ಜನ ವಿರೋಧ ಮಾಡ್ತಿದ್ದಾರೆ ನಿಮ್ಮ ಪಕ್ಷದ ಒಳಗಡೆ, ಬೇಡ ಅನ್ನೋ ಥರದೊಂದು ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ನೀವೇನಾದ್ರು ಸ್ಟೆಪ್ ಬ್ಯಾಕ್ ಆಗ್ತೀರಾ ಆ ನಿರ್ಧಾರದಿಂದ? ನನ್ನ ಅಭಿಪ್ರಾಯವನ್ನು ನಾನು ತಿಳಿಸಿದ್ದೇನೆ. ಅಂತಿಮವಾಗಿ ವಿಪಕ್ಷ ನಾಯಕರು ಆರ್ ಅಶೋಕ್ರವರು ಎಲ್ಲರ ಜೊತೆ ಚರ್ಚೆ ಮಾಡಿ ಅವ್ರ ತೀರ್ಮಾನ ತೆಗೆದುಕೊಳ್ಳಿ. ನನ್ನ ಅಭಿಪ್ರಾಯ ನಾನು ತಿಳಿಸಿದ್ದೇನೆ. ಹೈಕಮಾಂಡ್ ಮುಂದೆ ಈ ವಿಚಾರ ಏನು ಚರ್ಚೆ ಮಾಡೋದು? ಹೈಕಮಾಂಡ್ ಮುಂದೆ ಕೇವಲ ಹೈಕಮಾಂಡ್ ಅಂತ ಹೇಳಬೇಡಿ, ನಮ್ಮ ಪಕ್ಷದ ವರಿಷ್ಠರ ಮುಂದೆ ಮೊನ್ನೆ ನಡೆದಂಥ ಘಟನಾವಳಿಗಳ ಬಗ್ಗೆ ನಾವು ಚರ್ಚೆ ಮಾಡ್ತೇವೆ. ಭಾಳಷ್ಟು ಜನ ವಿರೋಧ ಮಾಡ್ತಿದ್ದಾರೆ ನಿಮ್ಮ ಪಕ್ಷದ ಒಳಗಡೆ, ಬೇಡ ಅನ್ನೋ ಥರದೊಂದು ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ನೀವೇನಾದ್ರು ಸ್ಟೆಪ್ ಬ್ಯಾಕ್ ಆಗ್ತೀರಾ ಆ ನಿರ್ಧಾರದಿಂದ? ನನ್ನ ಅಭಿಪ್ರಾಯವನ್ನು ನಾನು ತಿಳಿಸಿದ್ದೇನೆ. ಅಂತಿಮವಾಗಿ ವಿಪಕ್ಷ ನಾಯಕರು ಆರ್ ಅಶೋಕ್ರವರು ಎಲ್ಲರ ಜೊತೆ ಚರ್ಚೆ ಮಾಡಿ ಅವ್ರ ತೀರ್ಮಾನ ತೆಗೆದುಕೊಳ್ಳಿ. ನನ್ನ ಅಭಿಪ್ರಾಯ ನಾನು ತಿಳಿಸಿದ್ದೇನೆ. ಹೈಕಮಾಂಡ್ ಮುಂದೆ ಈ ವಿಚಾರ ಏನು ಚರ್ಚೆ ಮಾಡೋದು? ಹೈಕಮಾಂಡ್ ಮುಂದೆ ಕೇವಲ ಹೈಕಮಾಂಡ್ ಅಂತ ಹೇಳಬೇಡಿ, ನಮ್ಮ ಪಕ್ಷದ ವರಿಷ್ಠರ ಮುಂದೆ ಮೊನ್ನೆ ನಡೆದಂಥ ಘಟನಾವಳಿಗಳ ಬಗ್ಗೆ ನಾವು ಚರ್ಚೆ ಮಾಡ್ತೇವೆ. ಭಾಳಷ್ಟು ಜನ ವಿರೋಧ ಮಾಡ್ತಿದ್ದಾರೆ ನಿಮ್ಮ ಪಕ್ಷದ ಒಳಗಡೆ, ಬೇಡ ಅನ್ನೋ ಥರದೊಂದು ಮಾತುಗಳು ಕೂಡ